ಸ್ನೇಹಿತರೆ ನಮಸ್ಕಾರ. ಗುಡ್ಡದ ಇಳಿಜಾರಿನಲ್ಲಿ ಸೈಟ್ ಇದ್ದರೆ ಮನೆ ಕಟ್ಟುವುದು ಹೇಗೆ ಎಂದು ಚಿಂತಿಸುವವರು ಮಂಗಳೂರಿನ ಕೋಡಿಕ್ಕಲ್ ಎಂಬಲ್ಲಿರುವ ಕೃಷ್ಣಲೀಲಾ ಹೆಸರಿನ ಈ ಮನೆಯನ್ನು ನೋಡಬೇಕು. ಸ್ನೇಹಿತರ ಬಳಗದಲ್ಲಿ ಪ್ರೀತಿಯಿಂದ ದಯಣ್ಣ ಎಂದೇ ಹೆಸರಾಗಿರುವ ಮಂಗಳೂರಿನ ಹಿರಿಯ ಚಿತ್ರಕಲಾವಿದ ದಯಾನಂದ ಮತ್ತವರ ಪತ್ನಿ ಸೂರ್ಯಕಲಾ ಪರಿಶ್ರಮದಿಂದ ಕೊಂಡ ಈ ಮನೆಯನ್ನು ಕರಾವಳಿಯಲ್ಲಿ ಅಪರೂಪಕ್ಕೆ ಬಳಸುವ ಮಣ್ಣಿನ ಇಟ್ಟಿಗೆಯಲ್ಲಿ ನಿರ್ಮಾಣ ಮಾಡಲಾಗಿದೆ. ಇಳಿಜಾರಿನಲ್ಲಿ 3 ಸ್ತರದಲ್ಲಿ ಕಟ್ಟಿರುವ ಈ ಮನೆಯ ನಿರ್ಮಾಣದಲ್ಲಿ ಪಿಲ್ಲರ್ ಬಳಸದೆ ಕಮಾನುಗಳ ರಚನೆಯನ್ನು ಧಾರಾಳವಾಗಿ ಬಳಸಿ ಜಾಣ್ಮೆಯಿಂದ ನಿರ್ಮಾಣ ವೆಚ್ಚವನ್ನು ತಗ್ಗಿಸಲಾಗಿದೆ. 25 ವರ್ಷಗಳಿಗೂ ಹಳೆಯ ಈ ಮನೆ ಎಕ್ಸ್ಪೋಸ್ಡ್ ವಾಲ್ ಹೊಂದಿದ್ದು ಮಂಗಳೂರಿನ ಜಡಿಮಳೆಯನ್ನು ತಾಳಿಕೊಳ್ಳಬಲ್ಲದು ಎಂಬುದನ್ನು ರುಜುವಾತುಪಡಿಸಿದೆ. ವೈಡಾಂಗಲ್ ಪ್ರಸ್ತುತಪಡಿಸುತ್ತಿರುವ ಅಫರ್ಡೆಬಲ್ ಮನೆಗಳ ಸರಣಿಯ ಈ ಹೊಸ ಎಪಿಸೋಡಿಗೆ ನಿಮಗೆ ಸ್ವಾಗತ ಗೆಳೆಯರೆ. ದಯಾನಂದ್ ಸರ್, ನಮ್ಮ ವೀಕ್ಷಕರ ಪರವಾಗಿ ನಿಮಗೆ ಸ್ವಾಗತ. ನೀವಿಲ್ಲಿ ಎಷ್ಟು ವರ್ಷದಿಂದ ವಾಸ ಇದ್ದೀರಿ? ಸುಮಾರು 14 ವರ್ಷದಿಂದ ಇಲ್ಲಿ. ಓಕೆ. ಬೇಸಿಕಲಿ ನಿಮ್ಮ ವೃತ್ತಿ ಏನು, ಸ್ವಲ್ಪ ನಮ್ಮ ವೀಕ್ಷಕರಿಗೆ ಮಾಹಿತಿ ಕೊಡಿ. ಬೇಸಿಕಲಿ ನಾನು ಆರ್ಟಿಸ್ಟು. ಸಣ್ಣದಿರುವಾಗಲೇ ನಮ್ಮದು ಚಿತ್ರಕಲೆ ಅಭಿರುಚಿ ಇತ್ತು, ಮತ್ತು ಅದನ್ನೇ ನಾನು ಪ್ರೊಫೆಷನ್ ಆಗಿ ತಗೊಂಡೆ. ವೃತ್ತಿ ಪ್ರವೃತ್ತಿ ಎರಡು ಒಂದೇ. ಓಕೆ, ಭಾಳ ರೇರ್ ಈ ಥರ ವೃತ್ತಿಯು ಪ್ರವೃತ್ತಿಯು ಒಂದೇ ಆಗೋದು. ಈ ಮನೆಯಲ್ಲಿ ನಿಮ್ಮ ಒಂದು ಜೀವನಾನುಭವ ಹೇಳಿ ಸರ್. ಫಸ್ಟ್ ನಮಗೆ ಇಂಥದ್ದು ಇಟ್ಟಿಗೆ ಮನೆ ಬೇಕಂತೇಳೇ ಇತ್ತು. ನಾವು ರೆಡಿ ನಾವು ಜಾಗ ತಗೊಂಡು ಕಟ್ಟೋದು ಅದೊಂದು ತಾಕತ್ತದೊಂದು ಅದು ಬೇರೆನೇ ಅಲ್ಲ. ಸೊ ನನಗೆ ಅದು ಧೈರ್ಯ ಇರಲಿಲ್ಲ. ಸೊ ರೆಡಿಮೇಡ್ ಮನೆಯೇ ನೋಡ್ತಾ ಇದ್ದೆ. ಬಟ್ ನಮಗೆ ಮಕ್ಕಳಿಗೂ ನಮಗೆ ಎಲ್ಲರಿಗೂ ಇಬ್ಬರಿಗೂ ಸಹ ಬ್ರಿಕ್ ಹೌಸ್ ಬೇಕಂತೇಳಿ ಇತ್ತು. ಸೊ ಬ್ರಿಕ್ ಹೌಸನ್ನೇ ಹುಡುಕ್ತಾ ಇದ್ದೆ. ಅದಕ್ಕೆ ಒಂದು ಕಡೆ ಸಿಕ್ಕಿತ್ತು, ಅದು ಕೈ ಬಿಟ್ಟು ಹೋಯಿತು. ಅದು ಪೂರ್ತಿ ಬ್ರಿಕ್ ಇರಲಿಲ್ಲ. ಮತ್ತು ಅದು ಬಿಟ್ಟದ್ದು ಹೋದ್ದು ಒಳ್ಳೆದೇ ಆಯ್ತು, ಯಾಕಂದರೆ ಆಮೇಲೆ ಈ ಮನೆ ಸಿಕ್ಕಿತ್ತು. ಇದ್ರಲ್ಲಿ ನಂಗೆ ತುಂಬ ಡೇ ಒನ್ನಿಂದಲೇ ನಂಗೆ ಒಂದು ಪೀಸ್ಫುಲ್ ಫೀಲಿಂಗ್ ಉಂಟು. ಸರಿ, ಈ ಮನೆಯನ್ನು ಕಟ್ಟಿರುವಂಥ ವಾಸ್ತುಶಿಲ್ಪಿ ರಾಜೇಂದ್ರ ಕಲ್ಬಾವಿ ಅವರು ಮತ್ತೆ ಗೊತ್ತಾದು. ಮೊದಲು ಇಲ್ಲಿ ಬರುವಾಗ ಅವರೇಂತೆಲ್ಲ ಗೊತ್ತಿಲ್ಲ, ಆಮೇಲೆ ಗೊತ್ತಾಯಿತು ರಾಜೇಂದ್ರ ದೇವರೇ. ಓಕೆ, ಸಂತೋಷ. ಇನ್ನೊಂದು ಅಫೋರ್ಡೆಬಲ್ ಹೌಸ್ನ ಹಿಂದೆ ನಿಮ್ಮ ಒಂದು ಕೈ ಚಳಕ ಇದೆ ಅಂತ ಗೊತ್ತಾಯಿತು. ಸೊ ಯಾವ ವರ್ಷ ಇದನ್ನು ಕಟ್ಟಿದ್ರಿ ಸರ್? 98 ನನ್ನ ಫ್ರೆಂಡ್ ಆಗ ಪ್ರಾರಂಭದಲ್ಲಿ ಇಲ್ಲಿ ಬಂದ, ಮನೆ ಕಟ್ಟಬೇಕು ನನಗೆ ಅಂತ. ಅವನಾಗ್ತಾನೆ ದುಬೈಯಿಂದ ಬಂದಾಗ ನಾನು ಹೇಳಿದೆ, ನಿನಗೆ ಯಾವ ರೀತಿ ಮನೆ ಬೇಕು ಅಂತ. ಆಗ ಅವನು ಹೇಳಿದ, ನನಗೆ ಬ್ರಿಕ್ ಹೌಸ್ ಬೇಕು, ಮತ್ತು ನಿನ್ನ ಟೆಕ್ನಿಕ್ಸ್ ಏನಿದೆ ಅದು ಆರ್ಚಸ್ ಇರಬೇಕು, ಮತ್ತು ಬ್ರಿಕ್ ಹೌಸ್ ಬೇಕು ಅಂತ. ಸೊ ಆಗ್ಬೋದಪ್ಪ ಅಂತ ನಾನು ನಮ್ಮ ಸೈಟ್ ಬಂದು ನೋಡಿದಾಗ ಸೈಟು 3 ಸ್ತರದಲ್ಲಿ ವ್ಯತ್ಯಾಸ ಇತ್ತು. ಅಂದರೆ ಇದು ಗುಡ್ಡ, ನೀವು ಈಗಲೂ ನೋಡ್ತಾ ಹೋದರೆ ಇಲ್ಲಿಂದ ರಸ್ತೆ ಮೇಲ್ಗಡೆ ಹೋಗುತ್ತೆ. ಸೊ ಗುಡ್ಡ ಇದೆ. ಸೊ ಅದೇ ರೀತಿ ಅದಕ್ಕೆ ತಕ್ಕಂತೆ ನಾವು ಮನೆ ಕಟ್ಟಬೇಕಲ್ಲ ಅಂತ ನಾನು ಹೇಳಿದೆ. ಅದಕ್ಕೆ ಅವ ಪಿಲ್ಲರ್ ಹಾಕೋಣ ಅಂತ. ನಾನು ಪಿಲ್ಲರ್ ಹಾಕಿದ್ರೆ ನಿನಗೆ ಇಟ್ಟಿಗೆ ಮನೆ ಸಿಗಲ್ಲ, ಪಿಲ್ಲರ್ ಮನೆ ಸಿಗುತ್ತೆ ಅಂತ ಹೇಳಿದಾಗ ಅವನು ಅದಕ್ಕೆ ಒಪ್ಕೊಂಡ. ಎಲ್ಲಿ ನಾವು ಆರ್ಚಸ್ ಮಾಡ್ತೀವೋ ಅದು ಬೀಮಿಗೆ ಸಮಾನ. ಯಾಕಂತ ಹೇಳಿದ್ರೆ ಎವ್ರಿ ಆರ್ಚ್ ಈಸ್ ಎ ಮೇಸನ್ರಿ ಬೀಮ್. ಅದೇನಾಗುತ್ತೆ, ಅದು ಲೋಡನ್ನು ನೇರವಾಗಿ ಆ ವರ್ಟಿಕಲ್ ಲೋಡನ್ನು ಹೊರಿಸಾಂಟಲ್ ಥ್ರಸ್ಟ್ ಆಗಿ ಟ್ರಾನ್ಸ್ಫರ್ ಮಾಡುತ್ತೆ. ಸೊ ಆ ಕೇಸ್ ಇರೋದನ್ನ ನ್ಯಾಚುರಲಿ ಬೀಮ್ ಡಸ್ ದ ಸೇಮ್ ಥಿಂಗ್. ಒಂದು ಬೀಮ್ ಕೂಡ ಅದೇ ಲೋಡನ್ನು ವರ್ಟಿಕಲ್ ಆಗಿ ಟ್ರಾನ್ಸ್ಫರ್ ಮಾಡಿ ಹೊರಿಸಾಂಟಲ್ ಆಗಿ ಅದು ಟ್ರಾನ್ಸ್ಫರ್ ಮಾಡಿ ಪಿಲ್ಲರ್ಸಿಗೆ ಕೊಡುತ್ತೆ. ಆ ಕಾನ್ಸೆಪ್ಟಲ್ಲಿ ಆಗುತ್ತೆ, ನಿನಗೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದೆ. ಸೊ ಅವನು ಫ್ರೀ ಬಿಟ್ಟ. ಸೊ ನೀವು ಕೆಳಗಡೆ ಏನು ಮಾಡ್ತೀನಿ, ಕೆಳಗಡೆ ನೋಡ್ಬೋದು, ಕೆಳಗಡೆ ಕಾರ್ ಪಾರ್ಕಿಂಗ್ ಮಾಡಿದ್ದೀನಿ. ಆಮೇಲೆ ಅಲ್ಲಿ ಕೂಡ ಪಿಲ್ಲರ್ ಇಲ್ಲ, ಬರೀ ಇಟ್ಟಿಗೆ ಇದೆ. ಆಮೇಲೆ ಅಲ್ಲಿ ಆರ್ಚ್ ಇದೆ. ಅದರ ಆರ್ಚಿನ ಮೇಲ್ಗಡೆ ನೀವು ನೋಡಿದ್ರೆ ಆರ್ಚ್ ಮತ್ತು ಏನು ಸ್ಲ್ಯಾಬ್ ಕನೆಕ್ಟ್ ಆಗುತ್ತೆ. ಅಲ್ಲಿ ಎಲ್ಲೂ ಬೀಮ್ ಕಾಣೋದಿಲ್ಲ, ಡೈರೆಕ್ಟ್ ಸ್ಲ್ಯಾಬೇ ರೆಸ್ಟ್ ಆಗಿದೆ. ಸೊ ಅದೇ ರೀತಿ ನೀವು ಇಲ್ಲೂ ಕೂಡ ನೋಡ್ಬೋದು, ಇಲ್ಲಿ ಆರ್ಚಿನ ಮೇಲೆ ಎಲ್ಲೂ ಕೂಡ ಬೀಮ್ ಇಲ್ಲ, ಡೈರೆಕ್ಟ್ ಸ್ಲ್ಯಾಬ್ ರೆಸ್ಟ್ ಆಗಿದೆ. ನೀವೆಲ್ಲೂ ಕೂಡ ಇಲ್ಲಿ ಬೀಮ್ ಇಲ್ಲದೆ ಇರುವಂಥದ್ದು ಕಾಣ್ತಾ ಇದೆ.
ಅದು ಇವತ್ತಿನವರೆಗೂ ಯಾವುದೇ ಒಂದು ಸಮಸ್ಯೆ ಇಲ್ಲ, ಸ್ಟೇಬಲ್ ಆಗಿದೆ ಇಷ್ಟು ವರ್ಷ ಆದರೂ. ಎವ್ರಿಥಿಂಗ್ ಬ್ರಿಕ್ಸ್ ಇಲ್ಲಿ ಫ್ರಂಟ್ ಅಲ್ಲಿ, ಬ್ಯಾಕ್ ಪೋರ್ಷನ್ ಅಲ್ಲಿ ಮಾತ್ರ ಲ್ಯಾಟ್ರೈಟ್ ಯೂಸ್ ಮಾಡೋದು ಜನಗಳಿಗೆ ಕಾಣೋದಿಲ್ಲ. ವೈ ಹ್ಯಾವ್ ಟು ಸ್ಪೆಂಡ್ ಅಟ್ ದ ಬ್ಯಾಕ್ ಅಂತ ಹೇಳಿದಾಗ ಅವನು ಓಕೆ ಅಂತ ಅಂದ. ಸೊ ಅದರದ್ದು ಒಂದು ಬ್ಯೂಟಿ ಇರುತ್ತೆ ನೋಡು ನೀನು ಅಂತ ಹೇಳಿದ್ದೀನಿ. ಸೊ ಅದೇ ರೀತಿ ಅವನು ಒಪ್ಕೊಂಡ. ಸೊ ಹಿಂದ್ಗಡೆ ಲ್ಯಾಟ್ರೈಟ್ ಎಕ್ಸ್ಪೋಸ್ ಮೇಸನ್ರಿನೇ ಇದೆ, ಎದುರುಗಡೆ ಎಕ್ಸ್ಪೋಸ್ ಬ್ರಿಕ್ ಮೇಸನ್ರಿ ಇದೆ. ಬಿಗ್ಗೆಸ್ಟ್ ಚಾಲೆಂಜ್ ವಾಸ್ ಅವನಿಗೆ ಒಂದು ದೊಡ್ಡ ಹಾಲ್ ಬೇಕಾಗಿತ್ತು. ನನಗೆ ಫ್ರೆಂಡ್ಸ್ ಎಲ್ಲ ಬರ್ತಾರೆ, ನನಗೆ ಎದುರುಗಡೆ ಒಂದು ದೊಡ್ಡ ಹಾಲ್ ಬೇಕು ಅಂತ ಹೇಳಿದ್ದ. ಸೊ ಆ ಬೇಸಲ್ಲಿ ನಾನೇನು ಮಾಡಿದೆ, ಈ ಫುಲ್ ಎಂಟೈರ್ ಕಾರ್ ಪೋರ್ಚಿನ ವಿಡ್ತಿಗೆ ಡಬಲ್ ಕಾರ್ ಪೋರ್ಚ್, ಅದು 2 ಕಾರ್ಗಳು ನಿಲ್ಲುವಂತಹ ಒಂದು ಜಾಗ, ಅದರ ಎಂಟೈರ್ ವಿಡ್ತಿಗೆ ನಾನು ಮೇಲ್ಗಡೆ ಹಾಲ್ ಕೊಟ್ಟೆ. ಹಾಲ್ ಕೊಟ್ಟ ಮೇಲೆ ಅವನಿಗೆ ರೂಫಿಂಗ್ ಮಾತ್ರ ಸ್ಲೋಪ್ ರೂಫ್ ಬೇಕಾಗಿತ್ತು. ಅದರಲ್ಲಿ ಕೇರಳ ಸ್ಟೈಲಲ್ಲಿ ಈ ತರ ಗೇಬಲಿಂಗ್ ಕೊಡ್ತಾರೆ. ನಾವು ಹಾಗೆ ಒಳಗೆ ಹೋಗೋಣವಾ? ಬನ್ನಿ. ಯಾಕೆಂದ್ರೆ ಹಾಲ್ನ ನೀವು ವಿವರಿಸುವಾಗ ಅದನ್ನ ವೀಕ್ಷಕರಿಗೆ ತೋರಿಸಬಹುದು ಕೂಡ. ಇದೆ ನೀವು ಹೇಳಿದ ಹಾಲ್, ವಿಶಾಲವಾದ ಹಾಲ್. ಓಕೆ, 2 ಕಾರ್ ಪಾರ್ಕಿಂಗ್, ಆಲ್ಮೋಸ್ಟ್ 24 ಫೀಟ್ 20 ಫೀಟ್ 24 ಫೀಟ್ ಅಗಲ ಇದೆ. ಸೊ ಇಲ್ಲಿ ನೀವು ನೋಡ್ಬೋದು, ನಾವೆಲ್ಲ ಆರ್ಚ್ ಉಪಯೋಗಿಸಿದ್ರು ಕೂಡ ನಾವು ಇಲ್ಲಿ ಕೂಡ ಬೀಮ್ ಹಾಕಲಿಲ್ಲ. ಆ ಮೇಸನ್ರಿ ಮೇಲೇನೆ, ಲ್ಯಾಟ್ರೈಟ್ ಮೇಸನ್ರಿ, ಬ್ರಿಕ್ ಮೇಸನ್ರಿ ಮೇಲೇನೆ ಸ್ಲ್ಯಾಬ್ ನೇರವಾಗಿ ಕೂತಿದೆ. ಈವನ್ ಸ್ಲೋಪ್ ಪ್ರೂಫ್ ಆದಾಗ ನಾರ್ಮಲಿ ಟೈ ಬೀಮ್ ಅಂತ ಕೊಡ್ತಾರೆ, ನಾವು ಆ ಟೈ ಬೀಮ್ ಅನ್ನ ಸ್ಲ್ಯಾಬ್ ಅಲ್ಲೇ ಕನ್ವರ್ಟ್ ಮಾಡ್ಕೊಂಡಿದ್ದೇವೆ. ಆ ಸ್ಲ್ಯಾಬ್ ಅಲ್ಲೇ ಇದೆ. ಅಷ್ಟು ಮಾತ್ರ ಅಲ್ಲ, ಹಿ ವಾಂಟೆಡ್ ಓಪನಿಂಗ್ಸ್, ಆ ತರ ಟ್ರಯಾಂಗ್ಯುಲರ್ ಓಪನಿಂಗ್ಸ್ ಬೇಕಾಗಿತ್ತು. ಎಲ್ಲ ಅಲ್ಲಿ ಸೈಡ್ ಅಲ್ಲಿ ಮತ್ತೆ ಫ್ರಂಟ್ ಅಲ್ಲಿ ಎಲ್ಲ ಕಡೆ ಬೇಕಿತ್ತು. ಅದು ಬ್ಯೂಟಿ ಆ್ಯಡ್ ಆಗುತ್ತೆ, ಕೇರಳ ಸ್ಟೈಲ್ ಅಂತ ಹೇಳ್ತಾ ಇದ್ದ. ಸೊ ಅದನ್ನು ನಾವು ಫಿಲ್ಲರ್ ಸ್ಲ್ಯಾಬ್ ನಲ್ಲೇ ಮಾಡಿದ್ದೀವಿ. ನೋಡ್ಬೋದು, ಆ ಸ್ಮಾಲ್ ಸ್ಲೋಪ್ಡ್ ಓಪನಿಂಗ್ ಕೂಡ ನಾವು ಫಿಲ್ಲರ್ ಸ್ಲ್ಯಾಬ್ ಅಲ್ಲಿ ಇದೆ. ಹಾಲೋ ಕ್ಲೇ ಬ್ಲಾಕ್ ಇನ್ಕ್ಲೂಡ್ ಆಗಿದೆ. ಅದಕ್ಕೊಂದು ಬಾರ್ಡ್ರಲ್ಲಿ ಪ್ಲಾಸ್ಟರ್ ಮಾಡಿದ ಕಾರಣ ಅದು ಬ್ಯೂಟಿ, ಸೀಲಿಂಗ್ ಟೈಲಿದ್ದು ಬ್ಯೂಟಿ ಎಕ್ಸ್ಟ್ರಾ ಆ್ಯಡ್ ಆಗಿದೆ. ಮತ್ತೆ ಎಲ್ಲ ಕಡೆಯಲ್ಲೂ ಅವ್ರ ಆರ್ಚಸ್ ಅವ್ರಿಗೆ ಇಷ್ಟ ಆಗಿರೋದ್ರಿಂದ ಸೆಮಿ ಸರ್ಕ್ಯುಲರ್ ಆರ್ಚ್ ಇದೆ. ಇಲ್ಲೂ ಸೆಗ್ಮೆಂಟಲ್ ಆರ್ಚ್ ಇಲ್ಲ, ಸೆಮಿ ಸರ್ಕ್ಯುಲರ್ ಕ್ಲೀನ್ ಸರ್ಕ್ಯುಲರ್ ಆರ್ಚ್ ಇದೆ. ದ ಆರ್ಚಸ್ ಹ್ಯಾಸ್ ಬಿನ್ ಯೂಸ್ಡ್ ಟು ದ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್. ಹೀಗೆ ನಾವು ಮುಂದುವರಿತಾ ಹೋದಾಗ ಇಲ್ಲಿ ನಾವು ಲ್ಯಾಟ್ರೈಟ್ ಆ್ಯಂಡ್ ಬ್ರಿಕ್ ಆರ್ಚಸ್ ಕಾಂಬಿನೇಷನ್ ನೋಡ್ತಾ ಇದ್ದೀವಿ. ಇಲ್ಲೇನಾಗಿದೆ, ನಾವು ಓಪನಿಂಗ್ ನಮಗೆ ಆರ್ಚ್ ಬ್ರಿಕ್ ಆರ್ಚ್ ಕೊಡ್ತಾ ಇದ್ದೀವಿ. ಸೊ ಅಬ್ಸಲ್ಯೂಟ್ಲಿ ನೋ ಪ್ರಾಬ್ಲಮ್. ನಾರ್ಮಲ್ ಆಗಿ ನಾವು ಕೀ ಸ್ಟೋನ್ ಕೊಡೋದಿಲ್ಲ, ಬಿಕಾಸ್ ಹಿ ಈಸ್ ಎ ಕ್ರಿಶ್ಚಿಯನ್. ಆವಾಗ ಈ ಬ್ರಿಟಿಷ್ ಸ್ಟೈಲಲ್ಲಿ ಆರ್ಚಸ್ ಅನ್ನ ಯಾವಾಗಲೂ ಕೀ ಸ್ಟೋನ್ ವಿತ್ ಕೀ ಸ್ಟೋನ್ ಮಾಡ್ತಾರೆ. ನಾರ್ಮಲ್ ಇಂಡಿಯನ್ ಸ್ಟೈಲಲ್ಲಿ ಆರ್ಚಸ್ ಯಾವಾಗಲೂ ಕೀ ಸ್ಟೋನ್ ಇರೋದಿಲ್ಲ. ಇಟ್ ವಿಲ್ ಬಿ ಪ್ಲೇನ್ ಆರ್ಚ್. ನೀವು ನಮ್ಮ ರಾಜ ಮಹಾರಾಜರ ಹವೇಲಿಗಳನ್ನು ನೋಡ್ಬೋದು, ಮಹಾದೊಡ್ಡ ಅರಮನೆಗಳನ್ನು ನೋಡ್ಬೋದು, ಎಲ್ಲಿ ಕೂಡ ಕೀ ಸ್ಟೋನ್ ಇರೋದಿಲ್ಲ. ಆದರೆ ವೆಸ್ಟರ್ನ್ ಸ್ಟೈಲ್, ನೀವು ಬ್ರಿಟಿಷ್ ಸ್ಟೈಲ್ ಇದು ಆರ್ಕಿಟೆಕ್ಚರ್ ಅನ್ನು ಎಲ್ಲಿ ನೀವೆಲ್ಲೇ ನೋಡಿ ಒಂದು ಕೀ ಸ್ಟೋನ್ ಇದ್ದೇ ಇರುತ್ತೆ. ಕೀ ಸ್ಟೋನ್ ಅಂದ್ರೆ ಯಾವುದು ಸರ್? ಇದೆ ಅಲ್ಲಿ ಸೆಂಟರ್ ನಲ್ಲಿ ಹಾಕಿದಾರಲ್ಲ, ಅದಕ್ಕೆ ಕೀ ಸ್ಟೋನ್ ಅಂತೀವಿ. ಸೊ ಅಲ್ಲಿ ನಾವು ಕೀ ಸ್ಟೋನ್ ಅಂತ ಅವನಿಗೆ ಸ್ವಲ್ಪ ಪ್ರೊಜೆಕ್ಷನ್ ಕೊಟ್ಟು ಅಲ್ಲಿ ಕೀ ಸ್ಟೋನ್ ಅಂತ ಮಾಡಿ ಅದೇ ಬ್ರಿಕ್ ಅನ್ನೇ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ ಇಟ್ಟಿದೀವಿ ಅಷ್ಟೇ. ಅದು ಕೀ ಸ್ಟೋನ್ ನಾಗೆ ಕಾಣ್ತಾ ಇದೆ. ಮುಂದೆ ಹೋದಾಗೆ ನೀವು ಒಳಗಡೆ ನಮ್ಮಲ್ಲಿ ಸ್ಟೇರ್ ಕೇಸ್ ಯಾರು ಮೇಸನ್ರಿ ಸ್ಟೇರ್ ಕೇಸ್ ಮಾಡಲ್ಲ, ಎಲ್ಲರೂ ಕಾಂಕ್ರೀಟ್ ಸ್ಟೇರ್ ಕೇಸೇ ಮಾಡ್ತಾರೆ. ಆದರೆ ಇಲ್ಲೇನು ಮಾಡಿದ್ದೀನಿ, ಇದು ಎಂಟೈರ್ ಸ್ಟೇರ್ ಕೇಸ್ ಈಸ್ ಮೇಸನ್ರಿ ಒಂದು. ಇಲ್ಲಿ ಕೂಡ ಕಾಂಕ್ರೀಟ್ ಇಲ್ಲ. ಈ ಸ್ಟೆಪ್ ಇಂದ ಹಿಡಿದು ವೈಂಡರ್ಸ್ ಇಂದ ಹಿಡಿದು ದಿಸ್ ಇಸ್ ಕಾಲ್ಡ್ ಆಸ್ ಅನ್ ಆರ್ಚ್ ಫೌಂಡೇಶನ್ ಟೆಕ್ನಿಕ್. ಗ್ರೌಂಡ್ +1 ಅಲ್ಲಿ ಫಿಲ್ಲರ್ ಸ್ಲ್ಯಾಬ್ ಮಾಡ್ಲಿಕ್ಕೆ ಆಗ್ತದ ಇಲ್ವಾ ಅಂತ ಕೆಲವರು ತುಂಬಾ ಜನ ಕೇಳ್ತಾರೆ. ಆಕ್ಚುಲಿ ಫಿಲ್ಲರ್ ಸ್ಲ್ಯಾಬ್ ಅಂದ್ರೆ ಒಂದು ಸ್ಲ್ಯಾಬ್ ಇಸ್ ಒನ್ ಕಾಂಪೊನೆಂಟ್ ಬಿಟ್ವೀನ್ ದ ವಾಲ್ಸ್. ಅಲ್ಲಿ ಆ ಸ್ಲ್ಯಾಬ್ ಲೋಡ್ ತಗೊಳುತ್ತೆ ಅಂದಮೇಲೆ ನೀವು ಮಲ್ಟಿಪಲ್ ಸ್ಲ್ಯಾಬ್ಸ್ ಹಾಕ್ತಾ ಹೋಗಿ ಅದು ಲೋಡ್ ತಗೊಳ್ತಾ ಹೋಗುತ್ತೆ. ಬಿಕಾಸ್ ಆ ಲೋಡ್ ಟ್ರಾನ್ಸ್ಫರ್ ಆಗೋದು ವಾಲ್ಗೆ ಅಥವಾ ಪಿಲ್ಲರ್ಸ್ಗೆ, ಬೀಮ್ಸ್ಗೆ ಏನಿದೆ ಅದಕ್ಕೆ. ಸೊ ನೀವು ಮಲ್ಟಿ ಸ್ಟೋರೇಜ್ ಬಿಲ್ಡಿಂಗ್ ಮಾಡಿದಾಗಲೂ ನೀವು ಫಿಲ್ಲರ್ ಸ್ಲ್ಯಾಬ್ ಉಪಯೋಗಿಸ್ಲಿಕ್ಕೆ ಯಾವುದೇ ತೊಂದರೆ ಇಲ್ಲ. ಸೊ ಹಾಗೆ ನಾವು ಇಲ್ಲಿ ಫಿಲ್ಲರ್ ಸ್ಲ್ಯಾಬ್ ಹಾಕಿದ್ದೀವಿ. ಎಷ್ಟು ನೀಟಾಗಿದೆ, ಇವತ್ತಿಗೂ ಹಾಗೆ ಮೇಂಟೆನೆನ್ಸ್ ಇದೆ, ನೀವು ನೋಡ್ತಾ ಇರ್ಬೋದು. ಸೊ ಆರ್ಚನ್ನ ನೀವು ಇಲ್ಲಿ ಕೂಡ ಬಳಸ್ಕೊಂಡಿದ್ದೀರಿ. ಎಲ್ಲ ಓಪನಿಂಗ್ ಅಲ್ಲಿ ಆರ್ಚ್ ಬೆಳ್ಕೊಂಡಿದ್ದೇವೆ. ಅದ್ರ ಮೇಲ್ಗಡೆ ನೀವು ನಾವು ಮೇಸನ್ರಿ, ನಾರ್ಮಲ್ ಮೇಸನ್ರಿ ಇದೆ. ಅಲ್ಲಿ ಕೂಡ ವೈರಿಂಗ್ ಈಗಾಗಲಿ ಆರ್ಚಸ್ ಇಂದಾಗಿ ತೊಂದರೆ ಆಗಿದೆ ಅಂತ ಇಲ್ಲ. ಕಾಂಡ್ಯೂಟ್ಸ್ಗೆ ಯಾವುದಕ್ಕೂ ಪ್ರಾಬ್ಲಮ್ ಆಗೋದಿಲ್ಲ. ಇಲ್ಲಿ ಏನಾಗಿದೆ, ಇಷ್ಟು ಒಳ್ಳೆ ವೈರ್ ಕಟ್ ಬ್ರಿಕ್ಸ್ ಮಾಡಿ ಉಪಯೋಗಿಸ್ತಿರೋದ್ರಿಂದ ಪ್ಲಾಸ್ಟರ್ ಮಾಡಬೇಕಾದ್ರೆ ಬ್ಯೂಟಿ ಹೋಗುತ್ತೆ. ಮತ್ತೆ ಆ ವಾಲ್ ಬ್ರೀದ್ ಆಗೋದಕ್ಕೆ ಅವಕಾಶ ಸಿಗೋದಿಲ್ಲ. ನಿಮ್ಗೆಲ್ಲ ಎಷ್ಟು ತಂಪಿದೆ ನೋಡಿ, ನಿಮ್ಗೆ ಅನಿಸ್ತಾ ಇದೆ ಫೀಲಿಂಗ್. ಈಗ ಸಮ್ಮರ್ ಸ್ಟಾರ್ಟ್ ಆಗಿದೆ, ಆದ್ರೂ ನಿಮ್ಗೆ ತಂಪಿದೆ. ಇಲ್ಲಿ ಫ್ಯಾನ್ ಆನ್ ಆಗಿಲ್ಲ, ಯಾವುದೇ ರೀತಿಯಲ್ಲಿ ಸೆಕೆ ಆಗ್ತಾ ಇಲ್ಲ. ಸೊ ಆದ್ರಿಂದ ಬ್ರಿಕ್ಸ್ ಅನ್ನ ಎಕ್ಸ್ಪೋಸ್ ಮಾಡ್ತೀವಿ. ಎಕ್ಸ್ಪೋಸ್ ಮಾಡಿದಾಗ ಅದ್ರ ಬ್ಯೂಟಿನೂ ಆ್ಯಡ್ ಆಗುತ್ತೆ. ಅದಕ್ಕೆ ಅನ್ನೆಸೆಸರಿ ಕಾಸ್ಟ್ ಕವರ್ ಮಾಡೋದನ್ನ, ಪ್ಲಾಸ್ಟಿಂಗ್ ಮಾಡಿ ಕವರ್ ಮಾಡೋದನ್ನು ಕಡಿಮೆ ಮಾಡಬೇಕು. ಈ ಭಾಗದಲ್ಲಿ ಬ್ರಿಕ್ಸ್ ಬಳಸೋದು ಕಮ್ಮಿ ಅಲ್ವಾ? ಇಲ್ಲಿ ಲ್ಯಾಟ್ರೈಟ್ ಸ್ಟೋನ್ನೇ ಮೋರ್ ಸಸ್ಟೈನಬಲ್.
ದಕ್ಷಿಣ ಕನ್ನಡ ಈ ಕರಾವಳಿ ಭಾಗದಲ್ಲಿ ನಿಮಗೆ ಲ್ಯಾಟ್ರೈಟ್ ಸ್ಟೋನ್ ಬಹಳ ಸುಲಭದಲ್ಲಿ ಸಿಗುತ್ತೆ. ಲ್ಯಾಟ್ರೈಟ್ ಸ್ಟೋನ್ ಇದೊಂದು ದೊಡ್ಡ ಅಡ್ವಾಂಟೇಜ್ ಏನಂತ ಹೇಳಿದ್ರೆ ಅದೊಂದು ದೊಡ್ಡ ಬ್ಲಾಕ್ ಆಗಿ ಸಿಗುತ್ತೆ. ಸಾಧಾರಣ 1.25 ಫೀಟ್ ಉದ್ದ, 9 ಇಂಚು ಅಗಲ, 6 ಇಂಚಿಂದ 7 ಇಂಚು ಎತ್ತರದವರೆಗೆ ಸೈಜ್ನಲ್ಲಿ ಸಿಗುತ್ತೆ. ಅದು ಕಟ್ಟಿದ್ರೆ ಕಟ್ತಾ ಒಂದೊಂದೊಂದು ಬ್ಲಾಕ್ ಇಡ್ತಾ ಹೋದಾಗೆ ಬಹಳ ಸುಲಭದಲ್ಲಿ ಕಟ್ಕೊಂಡು ಹೋಗ್ಬೋದು. ಇನ್ನೊಂದು ಅಡ್ವಾಂಟೇಜ್ ಅಂದರೆ ಅದರಲ್ಲಿ ಒಂದು ಗ್ರೇಡೇಷನ್ ಕಲರ್ ಸಿಗುತ್ತೆ. ಆ ನ್ಯಾಚುರಲ್ ಕಲರ್ ಅಡ್ವಾಂಟೇಜ್ ತಗೊಂಡ್ರೆ ಅಥವಾ ಅದರ ಲೈಕಿಂಗ್ ಆದರೆ ಕ್ಲೈಂಟ್ಗಳಿಗೆ ಅದರಷ್ಟು ಸುಂದರ ಕಟ್ಟಡ ಯಾವುದೂ ಮಾಡೋಕ್ಕಾಗೋದಿಲ್ಲ. ಈ ಹಳೇ 100-400 ವರ್ಷಗಳಿಂದ ಹಿಂದಿರುವಂಥ ನಮ್ಮ ಇಲ್ಲಿ ಮಂಗಳೂರಿನ ಗೌರ್ಮೆಂಟ್ ಕಾಲೇಜ್ ಇರ್ಬೋದು, ವಿಶ್ವವಿದ್ಯಾನಿಲಯ ಕಾಲೇಜ್ ಇರ್ಬೋದು, ಜಿಲ್ಲಾಧಿಕಾರಿಗಳ ಕಟ್ಟಡ ಇರ್ಬೋದು, ಗಣಪತಿ ಹೈಸ್ಕೂಲ್ ಇರ್ಬೋದು, ಇವತ್ತಿಗೂ ಸುಂದರವಾಗಿ ಕಾಣಲಿಕ್ಕೆ ಕಾರಣ ಈ ಲ್ಯಾಟ್ರೈಟಿಗೆ ಸಹನೆ ಮಾಡದೆ ಅದರ ಬ್ಯೂಟಿಯನ್ನು ಉಪಯೋಗಿಸಿರೋದ್ರಿಂದ ಜನರಿಗೆ ಭದ್ರವಾಗಿಯೂ ಇದೆ, ಅದು ಭದ್ರವಾಗಿ ಇರ್ತದೆ. ಅದು ಸಿಕ್ಕಾಪಟ್ಟೆ ಒಳ್ಳೆ ಲೋಡ್ ತಗೊಳುತ್ತೆ. ಈ ಮನೆಗಳಲ್ಲಿ ನಾವು ನಾರ್ಮಲ್ ಒಳಗಡೆಯಿಂದ ಆರ್ಚನ್ನ ಎಕ್ಸ್ಪೋಸ್ ಮಾಡಲ್ಲ. ಆದರೆ ಈ ಪಾರ್ಟಿಗೆ ಏನಾಗಬೇಕಿತ್ತು, ಬ್ರಿಕ್ ಉಪಯೋಗಿಸ್ತಾ ಇರೋದ್ರಿಂದ ನಾವು ಆ ವಾಲ್ ಫಿಲ್ಲಿಂಗ್ ಅನ್ನು ನಾವು ನಾರ್ಮಲಿ ಆರ್ಡಿನರಿ ಬ್ರಿಕ್ ಅಲ್ಲಿ ಮಾಡ್ತೀವಿ. ಈ ವಾಲ್ ಫಿಲ್ಲಿಂಗ್ ಇದೆಯಲ್ಲ, ಇಟ್ಟಿಗೆ ಮೇಲ್ಗಡೆ ಈ ಫ್ರೇಮ್ಗಳು ಬೇಕಾದಷ್ಟು ಲೋಡ್ ತಗೊಳುತ್ತೆ, ಏನು ಬರೋಲ್ಲ, ಅಷ್ಟು ಲೋಡ್ ತಗೊಳ್ಳೋದು. ಯಾಕಂದ್ರೆ ಆರ್ಚಿನ ಒಳಗಡೆ ಇರುವಂತಹ ಫ್ರೇಮ್ ಮಾತ್ರ, ಬಾಕಿ ಸ್ಲ್ಯಾಬ್ ಇದು ಕಲ್ಲಿದ್ದು ಲೋಡ್ ಎಲ್ಲ ಆರ್ಚ್ ತಗೊಳ್ಳೋದ್ರಿಂದ ನಾವು ಧೈರ್ಯವಾಗಿ ಇಟ್ಟಿಗೆ ವಿಂಡೋ ಮೇಲ್ಗಡೆನೆ ನೇರವಾಗಿ ಇಟ್ಟಿಗೆಗಳನ್ನು ಕಟ್ಟಿ ನಾವು ಅದನ್ನು ಕವರ್ ಮಾಡಿದ್ದೀವಿ. ಅದು ಒಳ್ಳೆ ವೈರ್ ಕಟ್ ಬ್ರಿಕ್ಸ್ ಉಪಯೋಗಿಸೋದ್ರಿಂದ ವೆರಿ ಕಾಸ್ಟ್ಲಿ ಬ್ರಿಕ್ಸ್ ಅಲ್ಲ, ಯಾಕೆ ಎಕ್ಸ್ಪೋಸ್ ಮಾಡಬೇಕು, ಪ್ಲಾಸ್ಟರ್ ಮಾಡಬೇಕು, ಅದು ತೋರಿಸೋಣ ಅನ್ನೋ ದೃಷ್ಟಿಯಿಂದ ಇಲ್ಲಿ ತೋರಿಸಿದ್ದೀವಿ. ಅದು ಲೈಕ್ ಆಗಿದೆ, ಇವತ್ತಿಗೂ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಓಕೆ. ಸೊ ಇಲ್ಲಿ ಕೂಡ ಸೀಲಿಂಗ್ನಲ್ಲಿ ಫಿಲ್ಲರ್ ಸ್ಲ್ಯಾಬ್ ಯೂಸ್ ಮಾಡಿದ್ದೀವಿ. ಇಲ್ಲಿ ನಾವು ಮೇಸನ್ರಿ ಉಪಯೋಗಿಸ್ಬೇಕು ಅಂತ ಅನ್ನೋ ದೃಷ್ಟಿಯಿಂದ ನಾವು ಎಲ್ಲಿ ಕೂಡ RCC ಪಿಲ್ಲರ್ಸನ್ನು ಉಪಯೋಗಿಸಬಾರ್ದು ಅನ್ನೋ ಒಂದು ಕಾಳಜಿಯಿಂದ ನಾವೇನು ಮಾಡಿದ್ವಿ, ಈ ರೌಂಡ್ ಬ್ರಿಕ್ ಸಿಗುತ್ತೆ ಮಾರ್ಕೆಟ್ನಲ್ಲಿ, ವೈರ್ ಕಟ್ ಬ್ರಿಕ್ಕೇ ಇದು. ಈ ಬ್ರಿಕ್ಕನ್ನು ತಗೊಂಡು, ಅಂದರೆ ರೌಂಡ್ ಬ್ರಿಕ್ಕನ್ನು ತಗೊಂಡು ಅದರಲ್ಲಿ ಮಧ್ಯದಲ್ಲಿ ಹೋಲ್ಸ್ ಇದೆ, ಆ ಹೋಲ್ಸಲ್ಲಿ ರೀಇನ್ಫೋರ್ಸ್ಮೆಂಟ್ ಹಾಕಿ ಈ ಲಾಂಗ್ ಸ್ಲೆಂಡರ್ ಕಾಲಮ್ಸನ್ನು ಮಾಡಿದ್ದೀವಿ. ಏನಾಗುತ್ತೆ, ಈ ಸ್ಲೆಂಡರ್ ಕಾಲಮ್ಸ್ ಅಂತ ಹೇಳೋದಕ್ಕೊಳ್ಳೆ ನಮಗೆ ಇಂಜಿನಿಯರಿಂಗ್ನಲ್ಲಿ ಬಕ್ಲಿಂಗ್ ಅಂತ ಒಂದು ಬರುತ್ತೆ. ಅದು ತುಂಬ ಉದ್ದಕ್ಕೆ ಹೋದರೆ ಅದು ಮಧ್ಯದಲ್ಲಿ ಬಕಲಾಗ್ಬೋದು, ಬೆಂಡ್ ಆಗ್ಬೋದು. ಆ ದೃಷ್ಟಿಯಿಂದ ಇಲ್ಲಿ ಬಕಲಾಗಬಾರ್ದು ಅನ್ನೋ ದೃಷ್ಟಿಯಿಂದ ನಾವು ಇನ್ಕ್ಲೂಡಿಂಗ್ ರೀಇನ್ಫೋರ್ಸ್ಡ್ ಮೇಸನ್ರಿ ಪಿಲ್ಲರ್ ಮಾಡಿದ್ದೇವೆ. ಈ ಮೇಸನ್ರಿ ಪಿಲ್ಲರ್ ಮಾಡಿರೋದ್ರಿಂದ ಈ ಲೋಡನ್ನು ಡಿಸ್ಟ್ರಿಬ್ಯೂಟ್ ಮಾಡಿ ಇಲ್ಲಿ ಕೂಡ ಬೀಮ್ಸನ್ನು ಅವಾಯ್ಡ್ ಮಾಡಿದ್ದು ನೀವು ನೋಡ್ಬೋದು. ಸೊ ಇಷ್ಟು ಚಂದದ ಮನೆಗೆ ಸುಮಾರು ಎಷ್ಟು ಖರ್ಚಾಯ್ತು ಆಗ ಕಟ್ಟುವಾಗ? ಏನಪ್ಪ, ನಮ್ಗೆ ಹೇಳ್ತಾ ಇದ್ದ ಪ್ರಕಾರ ಅವನು 6-8 ಲಕ್ಷದವರೆಗೆ ಖರ್ಚಾಗಿರ್ಬೋದು ಅಂತ ಹೇಳ್ತಿದ್ದ. ಅಯ್ಯೋ. ಸೊ ಬರೀ ಸಿಂಪಲ್ ಮನೆ ಮಾಡಿದ್ವಲ್ಲ, ಆಮೇಲೆ ಗಾರ್ಡನಿಂಗ್ ಎಲ್ಲ ಇರಲಿಲ್ಲ. ಓಕೆ. ನಮ್ಮ ವೀಕ್ಷಕರು ಗ್ಯಾರಂಟಿ ಹೇಳ್ತಾರೆ ಇದು 6-8 ಲಕ್ಷದಲ್ಲಿ ಆಯ್ತು ಈ ಮನೆ ಅಂತ ಹೇಳಿದ್ರೆ ನಂಬಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು, ಬಟ್ ನಂಬಲೇಬೇಕಾದಂಥ ಒಂದು ಫ್ಯಾಕ್ಟ್ ಇದು. ಸೊ ಈ ಮನೆಯಲ್ಲಿ ಜೀವನಾನುಭವವನ್ನು ಕೇಳೋಣ ಇವಾಗ. ಸರ್, ವಾವ್, ಬ್ಯೂಟಿಫುಲ್. ಸೊ ನೀವು ಪೋರ್ಟ್ರೇಟ್ನಲ್ಲಿ ಪಳಗಿ ಬಿಟ್ಟಿದ್ದೀರಾ ಸರ್? ಸ್ಪೆಷಾಲಿಟಿ ಪೋರ್ಟ್ರೇಟ್ಸ್. ಓಕೆ. ನೀವು ಗುರೂಜಿ ಅವರ ಡಿಸೈಪಲ್ ಅಲ್ವಾ? ಎಷ್ಟು ವರ್ಷದಿಂದ ನೀವು ಗುರೂಜಿ ಅವರ ಡಿಸೈಪಲ್ ಸರ್? ಸುಮಾರು 28 ವರ್ಷದಿಂದ. ಓ, ಓಕೆ. ಸೊ ಏನು ಗುರೂಜಿಯವರ ಕಡೆ ನೀವು ಅಟ್ರಾಕ್ಷನ್ ಆಗಲಿಕ್ಕೆ ಕಾರಣ? ಅದು ನನಗೇನು ಸಮಸ್ಯೆ ಇದ್ದು ನಾವು ಹೋದಲ್ಲ. ಓಕೆ. ನಮ್ಮ ಫ್ರೆಂಡ್ ಹೇಳಿದ್ರು ನಿಮ್ಗೆ ಚೆನ್ನಾಗಾಗ್ಬೋದು, ಸೊ ಮಾಡು ಅಂತ. ಸೊ ನಾನು ಎಂತ ತಿಳ್ಕೊಂಡಂದ್ರೆ ನಂದು ಪೋಲಿಯೋ ಇದ್ದದ್ರಿಂದ ನಂಗೆ ಹೇಳ್ತಾ ಇದ್ದಾನೆ. ನಂಗೆ ಆಗ ಮನಸ್ಸಿಗೆ ಬಂದದ್ದು ಪೋಲಿಯೋ ನಂದು ಗ್ರೋನ್ ಅಪ್ ಕೇಸ್, ಅದರಲ್ಲಿ ಏನು ಬೆಟರ್ಮೆಂಟ್ ಏನು ಸಿಕ್ಲಿಕ್ಕಿಲ್ಲ ಅಂತೇಳಿ ನಾನು ಸ್ವಲ್ಪ ಇಗ್ನೋರ್ ಮಾಡಿದ್ದೆ. ಚಿಕ್ಕಂದಿನಿಂದನೂ ನಿಮಗೆ ಈ ತೊಂದರೆ ಇತ್ತು? ಪೋಲಿಯೋ ಸಣ್ಣ ಮಗು ಇರೋ 2.5 ವರ್ಷ ಇರೋ. ಸೊ ಆಮೇಲೆ ನನ್ನೊಬ್ಬ ಆರ್ಟಿಸ್ಟ್ ಸ್ನೇಹಿತ ಒಬ್ಬ ಇದ್ರ ಬಗ್ಗೆ ತುಂಬ ಮಾತಾಡಿದಾಗ ನನಗೆ ಓಕೆ ಶುಡ್ ಡೂ ಇಟ್ ಆ ಥರ ನಾನೇ ಹುಡ್ಕೊಂಡು ಹೋಗಿ ಕೋರ್ಸ್ ಮಾಡ್ತೆ. ಆವತ್ತಿನಿಂದ ಇವತ್ತಿವರೆಗೆ ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ. ಮತ್ತು ನನಗೆ ಒಳ್ಳೆದಾಗಿ ಕಟ್ಟಿದ ಮನೆಯನ್ನೇ ತಗೊಂಡಿದ್ದು ಯಾವ ವರ್ಷದಲ್ಲಿ ಅಂತ ಹೇಳಿದ್ರಿ? 14 ವರ್ಷ ಆಯ್ತು. 14 ವರ್ಷದ ಹಿಂದೆ. ಓಕೆ. 2011 ರಫ್ಲಿ. ಸೊ ಈ 14 ವರ್ಷದಲ್ಲಿ ನಿಮ್ಮ ಇಲ್ಲಿ ಜೀವನಾನುಭವ ಹೇಗಿದೆ ಸರ್? ಚೆನ್ನಾಗಿದೆ. ಇದು ಹಳೆ ನಾವೊಂದು ಮೊದಲು BJಯಲ್ಲಿ ಒಂದು ನಮ್ಮ
ಹಳೆ ಮನೆಯಲ್ಲಿದ್ದು ನಮ್ಮ ಅಪ್ಪ ಫ್ಯಾಮಿಲಿ ಪ್ರಾಪರ್ಟಿ. ಅಲ್ಲಿ ಅದು ಹಳೆ ಹಂಚಿನ ಮನೆ, ಅದರಲ್ಲಿ ಮೇಂಟೆನೆನ್ಸ್ ತುಂಬ ಬರ್ತಾ ಇತ್ತು, ವರ್ಷ ತುಂಬ ಖರ್ಚಾಗಿ. ಸೊ ಅದನ್ನು ಡೆಮಾಲಿಷ್ ಮಾಡಿ ಬಂದ ದುಡ್ಡಲ್ಲಿ ಎಲ್ಲಾದ್ರೂ ಇನ್ವೆಸ್ಟ್ ಮಾಡಬೇಕು. ಸೊ ಹೊಸ ಮನೆ ಜಾಗ ತಗೊಂಡು ಕಟ್ಟುವ ಒಂದು ಧೈರ್ಯ ನಂಗೆ ಇರಲಿಲ್ಲ. ಸೊ ರೆಡಿಮೇಡ್ ಹೌಸನ್ನೇ ಹುಡ್ತಾ ಇದ್ದೆ. ಸೊ ತುಂಬ 60-70 ಮನೆ ನೋಡಿದೆ. ಅದರಲ್ಲಿ ಈ ಮನೆ ಸಿಕ್ಕಿತ್ತು. ಈ ಮನೆ ನಾನು ಹೆಂಡತಿ ನೋಡಿ ಇದೇ ನನ್ನ ಮನೆ ಅಂತ. ಅದೊಂದು ಮ್ಯಾನಿಫೆಸ್ಟೇಷನ್, ಅದು ಅವ್ರದ್ದು ಒಂದು ಆಶೆ, ಅದು ಮ್ಯಾನಿಫೆಸ್ಟೇಷನ್. ಸೊ ನನಗೆ ಹಣ ಸಹ ಕೂಡಿ ಬಂತು, ಎಲ್ಲವೂ ವ್ಯವಸ್ಥೆ ಚೆಂದ ಆಯಿತು. ಅಂದರೆ ನಾವು ರೇಟ್ ಮಾತಾಡ್ಲಿಕ್ಕೆ ಹೋಗುವಾಗ ನಮ್ಗೆ 1.5 ಲಕ್ಷ ಕಮ್ಮಿ ಇತ್ತು. ಸೊ ನನಗೆ ಆಗಲಿಕ್ಕಿಲ್ಲ ಅಂತೇಳಿ ನಾನು ಆಗ ಕೀ ವಾಪಸ್ ಕೊಟ್ಟಿದ್ದೆ. 6 ತಿಂಗಳು ಕಳೆದು ಪುನಃ ಕೇಳುವಾಗ ಇಲ್ಲ ಇದೆ ಅಂತ. ಅದು ನೋಡಿ, ಆ ಒಂದು ಪ್ರಕೃತಿ ಆ ಥರ ನಮ್ಮ ಆಶೆಯನ್ನು ಪೂರೈಸಲಿಕ್ಕೆ ಅದು ಇಲ್ಲ, ವರ್ಕ್ ಅವನಿಗೆ ಸೋನ್ ಅದರದ್ದೇ ಒಂದು ಪ್ಲ್ಯಾನ್ ಇರ್ತದಂತೆ. ನಮಗೆ ಈ ಮನೆವರೆಗೂ ದಕ್ಕುದಿದ್ರೆ ಯಾವುದೇ ಥರದಲ್ಲಿ ಅದು ಡೆಸ್ಟಿನಿ ಇಸ್ ಲೈಕ್ ದಟ್ ಅಲ್ವಾ? ನಾವು ಇಲ್ಲೇ ಹೋಗ್ಬೇಕು. ನಿಮಗೆ ಈ ಮನೆ ದಕ್ಕುದಿತ್ತು, 6 ತಿಂಗಳ ನಂತರ ನೀವು ಕೇಳಿದಾಗಲೂ ಅದು ಅವಕಾಶ ಇತ್ತು ನಿಮಗೆ. ನೀವು ಇದನ್ನು 2011ರಲ್ಲಿ ತಗೊಂಡ್ರಿ. 13 ಸೆಂಟ್ಸ್ ಲ್ಯಾಂಡ್ ವಿತ್ ಆಲ್ಮೋಸ್ಟ್ 1500 ಸ್ಕ್ವೇರ್ ಫೀಟ್ ಬಿಲ್ಟ್ ಹೌಸ್, ಈಕೋ ಫ್ರೆಂಡ್ಲಿ ಹೌಸ್. ಸೊ ಎಷ್ಟು ಕಾಸ್ಟಿಗೆ ತಗೊಂಡ್ರಿ ಸರ್ ಆಗ? 25 lakhsಗೆ ಇಡೀ ಜಾಗ ನಿಮಗೆ ಅಲಾಂಗ್ ವಿತ್ ಕನ್ಸ್ಟ್ರಕ್ಟೆಡ್ ಹೌಸ್. ಲ್ಯಾಂಡ್ ಪ್ರೈಸ್ ಎಲ್ಲ ಲೆಕ್ಕ ಹಾಕುವಾಗ ಮನೆ ಫ್ರೀ ಆಗಿದೆ ನನಗೆ. ಹೇಗೆ ಅದು? ಅಂದರೆ ಆಗ 2 ಲಕ್ಷ ಏನೋ ಹೇಳ್ತಾ ಇದ್ರು ಲ್ಯಾಂಡಿಗೆ. ಸೊ ಅದು 13 ಅಂದ್ರೆ ಸೆನ್ಸಿಗೆ. ಸೊ ಅದು ಲೆಕ್ಕ 13 ಸೆನ್ಸಿಗೆ ಅಲ್ಲೇ ಬಂತಲ್ಲ ಮನೆ ಫ್ರೀ. ಬಟ್ ಬೆಸ್ಟ್ ಆಫ್ ಬೆಸ್ಟ್ ಮನೆ. ವೆರಿ ನೈಸ್. ಡಿವೈನ್ ಫೀಲಿಂಗ್ ಉಂಟು ಇಲ್ಲಿ. ಸರಿ ಸರ್, ತುಂಬ ಉಪಯುಕ್ತ ಮಾಹಿತಿಗಳನ್ನು ಕೊಟ್ರಿ. ಸೊ ಒಬ್ಬರು ಸೀನಿಯರ್ ಆರ್ಟಿಸ್ಟ್ ಅವರನ್ನು ಈ ಥರ ಮಾತಾಡಿಸೋದು, ಅವರ ಮನೆದೊಂದು ಹೋಮ್ ಟೂರ್ ಮಾಡಿಸೋದು ನನಗೂ, ನನ್ನ ಚಾನೆಲ್ಗೂ, ನಮ್ಮ ವೀಕ್ಷಕರಿಗೂ ಇದೊಂದು ಗೌರವ ಅಂತ ಅನ್ಕೋತೀನಿ ನಾನು. ಸೊ ನಮ್ಮ ವೀಕ್ಷಕರ ಪರವಾಗಿ ನಿಮಗೆ ಧನ್ಯವಾದಗಳು. ನನಗೂ ಖುಷಿ ಆಯಿತು ನಿಮ್ಮದಿರ ಇಂಟ್ರ್ಯಾಕ್ಷನ್ಸ್. ಥ್ಯಾಂಕ್ ಯು ಸರ್.